ಜನವರಿ 23ಕ್ಕೆ ಒಂದು ದೊಡ್ಡ ಕಾಳಗ ನೋಡೋದಂತೂ ನಾವು ಗ್ಯಾರಂಟಿ. ಆ ಕಾಳಗದಲ್ಲಿ ರಾಜ್ವಿ ಶೆಟ್ಟಿ ಅವರ ಜೊತೆಗೆ ಒಂದು ಅತ್ಯದ್ಭುತವಾದ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಅಭಿದಾಸ್ ಅವರು. ಸೊ ಏನ್ ಪಾತ್ರ, ಏನ್ ಕತೆ, ಕ್ಯೂರಿಯಾಸಿಟಿ ಅಂತೂ ನಂಗಂತೂ ಇದೆ. ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ಹಾಯ್, ಹೇಗಿದ್ದೀರಾ? ನಮಸ್ತೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಕಿರುತೆರೆಯಿಂದ ಹಿರಿತೆರೆಗೆ ಅಲ್ಲಿ ಆದಂಥ ಒಂದಷ್ಟು ಅನುಭವಗಳನ್ನು ಹೊತ್ಕೊಂಡು ಸಿನಿಮಾ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ನಿಮ್ಮ ಪಾತ್ರದ ಬಗ್ಗೆ, ಆ ನಡೆಯುವಂತಹ ಕಾಳಗದ ಬಗ್ಗೆ, ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ. ಎಸ್, ಕಿರುತೆರೆಯಿಂದ ಹಿರಿತೆರೆ ಅಲ್ಲ, ಕಿರುತೆರೆ ಜೊತೆನೇ ಹಿರಿತೆರೆ ಮಾಡ್ತಾ ಇದ್ದೀನಿ ನಾನು. ಜೊತೆಯಲ್ಲೇ ಈ ಕಡೆ ಟಿ ವಿ ಆನ್ ಮಾಡಿದ್ರು ನಾನೇ ಇರಬೇಕು, ಈ ಕಡೆ ಥಿಯೇಟ್ರಿಗೆ ಬಂದರೂ ನಾನೇ ಇರಬೇಕು. ಸೊ ಎಸ್, ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಲ್ಯಾಂಡ್ ಲಾರ್ಡ್ ಸಿನಿಮಾ ರೆಡಿ ಆಗಿದೆ. ಇನ್ನೊಂದು ವಾರದಲ್ಲೇ ನಾವು ತೆರೆ ಮೇಲೆ ಬರ್ತಾ ಇದ್ದೀವಿ. ತುಂಬ ಎಕ್ಸೈಟ್ ಆಗಿದೆ. ಇನ್ನು ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, 40 ದಿನ ಶೂಟ್ ಮಾಡಿದೆ ನಾನು ಇಡೀ ಸಿನಿಮಾ. ಇವತ್ತವರೆಗೂ ಡೈರೆಕ್ಟರ್ ಕೇಳಿದೆ ನನ್ನ ಪಾತ್ರದ ಹೆಸರೇನು ಅಂತ. ಇವತ್ತವರೆಗೂ ಹೇಳಿಲ್ಲ ಅವರು. ನಿಮ್ಮ ಪಾತ್ರದ ನೇಮೇ ಹೇಳಿಲ್ವಾ? ಅಂದರೆ ಇಡೀ ಸಿನಿಮಾ ಬಂದು ವಿಲನ್ ಗ್ಯಾಂಗ್ಗೆ ಚಿಕ್ಕ ದನಿ ಅಂತ ಅಂತಾರೆ. ದಣಿಗಳು ಅಂತ ಕರೀತಾರೆ. ಸೊ ಇಡೀ ಊರೇನೆ ದಣಿಗಳು ಅಂತ ಇರ್ಬೇಕಾದ್ರೆ ಕ್ಯಾರೆಕ್ಟರ್ ಏನು ಅಂತ ನಮಗೂ ಗೊತ್ತಿಲ್ಲ, ಕ್ಯಾರೆಕ್ಟರ್ ನೇಮು. ಸೊ ದಣಿಗಳು ಅಷ್ಟೇ. ಇನ್ನು ಒಂದು ಕಾಳಗ ನಡೆಯುತ್ತೆ, ಅಲ್ಲಿ ನೀವು ಕಾಣಿಸ್ಕೋತೀರಾ. ನಿಮ್ಮ ಆಕ್ರೋಶ, ರೋಷ ಎಲ್ಲ ಏನಕ್ಕೋಸ್ಕರ ಅಷ್ಟೊಂದು ಅಂತ ಹೇಳ್ಬಿಟ್ಟು ವಿಲನ್ ಅನ್ನೋದೊಂದು ಗೊತ್ತಾಗತ್ತೆ. ಅದೇ, ಇವಾಗ ಹೀರೋ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ವಿಲನ್ನೇ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕಲ್ಲ, ಟಫ್ ಕಾಂಪಿಟೇಷನ್ ಕೊಡೋಕ್ಕೆ. ಸೊ ಅದೇ ಒಂದು ರೇಜಲ್ಲಿ ನಾವು ಹೋಗ್ತೀವಿ. ನಾನು, ರಾಜ್ಬಿ ಅವರು ಹಾಗೂ ರಾಕೇಶ್ ಅಡಿಗ ಅವರು. ಅದೇ ಫಸ್ಟ್ ಡೇ ಆಫ್ ಶೂಟ್. ಅದು ಆ ಟೀಸರನ್ನೇ ಫಸ್ಟ್ ಡೇ ಆಫ್ ಶೂಟು. ಒಂದು ಒಳ್ಳೆ ಅದ್ಭುತವಾದ ಫೈಟ್ ಸೀನ್. ಅದು ತುಂಬ ಚೆನ್ನಾಗಿ ಬರುತ್ತೆ. ಬಂದಿದೆ. ಆ್ಯಂಡ್ ನಾವು ಡಬ್ಬಿಂಗ್ ಮಾಡಿ ಫಸ್ಟ್ ಕಾಪಿ ನೋಡಾದ್ಮೇಲೆ ಅನಿಸ್ತು ಲೈಕ್ ಸೂಪರಾಗಿ ಬಂದಿದೆ ಅಂತ. ಸೊ ಜನಗಳು ಎಷ್ಟು ಎಕ್ಸೈಟ್ ಆಗಿದ್ರು, ಅದಕ್ಕಿಂತ ಅದನ್ನು ಆ್ಯಕ್ಟ್ ಮಾಡಿ ನಟಿಸಿರೋರು ನಾವು ಇನ್ನೂ ಎಕ್ಸೈಟ್ ಆಗಿದ್ದೀವಿ ಥಿಯೇಟ್ರಲ್ಲಿ ನೋಡೋಕ್ಕೆ ಹೆಂಗೆ ಬಂದಿದೆ ಅಂತ. ಇನ್ನು ನಾನು ಹೇಳಿದೆ ಕಿರುತೆರೆಯಿಂದ ಹಿರಿತೆರೆಗೆ ಅಂತ ಹೇಳ್ಬಿಟ್ಟು, ನೀವು ಹೇಳಿದ್ರಿ ಜೊತೆಲೇ ಸಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್ ಸೀರಿಯಲ್ ಸೆಟ್ಟಲ್ಲಿ ಹೇಗಿರುತ್ತೆ ಅಂದರೆ, ಮಾರ್ನಿಂಗ್ ನೀವು ಶೂಟಿಂಗ್ ಸೆಟ್ಗೆ ಎಂಟರ್ ಆದರೆ ನಿಮಗೆ ಮುಗಿಯೋದೆ ಸಂಜೆ. ಅದು ಎಷ್ಟೊತ್ತಿಗೆ ಪ್ಯಾಕಪ್ ಆಗುತ್ತೆ ಏನೋ ಯಾವುದೇ ಒಂದು ಗೆಸಸ್ ಇರೋದಿಲ್ಲ. ಸೊ ಅಂಥ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಸಿನಿಮಾದ ಒಂದು ಸವಾಲು ಎಷ್ಟು ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು, ಮತ್ತು ಹೇಗೆ ಮ್ಯಾನೇಜ್ ಮಾಡಿದ್ರಿ ಡೇಟ್ಸ್ ಎಲ್ಲ ಅಂತ? ನಾನು ಆ್ಯಕ್ಚುಲಿ ನನ್ನ ಟೀಮ್ಗೆ ಥ್ಯಾಂಕ್ ಯು ಹೇಳಬೇಕು. ನಾನು ಆ್ಯಕ್ಚುಲಿ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ ಕಲರ್ಸ್ ಕನ್ನಡಲ್ಲಿ, ನಂದಗೋಕುಲ ಅಂತ. ಸೊ ಅವ್ರಿಗೆ ಗೊತ್ತು ನನ್ನ ಕನಸು ಏನು ಅಂದರೆ, ನಾನು ಯಾವುದಕ್ಕೆ ತುಂಬ ಜಾಸ್ತಿ ಕನಸು ಕಟ್ಕೊಂಡಿದ್ದೀನಿ ಅಂತ. ಸೊ ಅವರು ಒಂದು ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 1 ರಿಂದ 13 ಅಥವಾ 14 ಸೀರಿಯಲ್. ಅವಾಗ ಏನೂ ಇಟ್ಕೊಳ್ಳೋಂಗಿಲ್ಲ. 13 ಆದಮೇಲೆ ನೀವೇನಾದರೂ ಮಾಡ್ಕೊಳ್ಳಿ 30ನೇ ತಾರೀಕು ಬರೋ ತನಕ. ಸೊ ಅವಾಗ ಸಿನಿಮಾಗಳು ನಡೆಯುತ್ತೆ. ಸೊ ಅಕಸ್ಮಾತ್ 13ರಲ್ಲೂ ಡೇಟ್ಸ್ ಬಂದಿದೆ ಅಂತ ಅಂದರೆ ಇವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಆಯಿತು, ಸಿನಿಮಾ ಅಲ್ಲ, ಮಾಡಿಕೊಡಿ ಅಂತ. ಸೊ ನಮ್ಮ ಸೀರಿಯಲ್ ಟೀಮ್ಗೆ ಆ್ಯಕ್ಚುಲಿ ತುಂಬ ಥ್ಯಾಂಕ್ಫುಲ್ ಹೇಳಬೇಕು. ನಾನು ಯಾವುದೇ ಸಿನಿಮಾ ಅಂತ ಹೋಗಿ ಡೇಟ್ಸ್ ಅಂತ ಏನೋ ಒಂದಿದ್ರೂ ಸಪೋರ್ಟ್ ಮಾಡ್ತಾರೆ. ಇವತ್ತವರೆಗೂ ಬಿಟ್ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಸೀರಿಯಲಲ್ಲೂ ತುಂಬ ವೆಯ್ಟ್ ಮಾಡ್ತಿದ್ದಾರೆ. ಲೈಕ್ ಇವಾಗ ನೀವು ನೋಡಿರ್ತೀರ, ನನ್ನ ಒಂದಷ್ಟು ಸೀರಿಯಲ್ಗಳಲ್ಲಿ ಒಂದು ಫನ್ ಲವಿಂಗ್ ಬಾಯ್ ನೆಕ್ಸ್ಟ್ ಡೋರು ಆ ಥರ ಒಂದು ಕ್ಯಾರೆಕ್ಟರ್ ಮಾಡಿರೋದು. ಸೊ ಇದರಲ್ಲಿ ಒಂದು ಕಂಪ್ಲೀಟ್ಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು. ಸೊ ಎಕ್ಸೈಟೆಡ್. ಸರ್, ಪಾತ್ರ ಹೇಗೆ ಬಂತು ನಿಮ್ಮ ಬಳಿ? ಬಿಕಾಸ್ ಒಂದು ಧಾರಾವಾಹಿಯಲ್ಲಿ ನಿಮ್ಮನ್ನು ನೋಡಿದಾಗೆ ಲವರ್ ಬಾಯ್ ಆಗಿ ನೋಡಿರ್ತೀವಿ. ಸೊ ನಿಮಗೂ ಒಂದು ಅಂದರೆ ಹೀರೋ ಆಗಬೇಕು ಅನ್ನುವಂಥ ಕನಸು ಸಾಕಷ್ಟು ಜನಕ್ಕೆ ಇರುತ್ತೆ. ಅದ್ರ ಜೊತೆಗೆ ವಿಲನ್ ಪಾತ್ರ ಮಾಡುವಂಥದ್ದು ಸವಾಲೇನೆ, ಮತ್ತು ಕನಸು ಕೂಡ ಆಗಿರುತ್ತೆ. ಈಗ ವಿಲನ್ ಹೀರೋಗೆ ಎಷ್ಟು ಡಿಮ್ಯಾಂಡ್ ಇರುತ್ತೋ ವಿಲನ್ಗೂ ಕೂಡ ಅಷ್ಟೇ ಡಿಮ್ಯಾಂಡ್ ಇರುತ್ತೆ. ಸೊ ನಿಮ್ಮ ಬಳಿ ಪಾತ್ರ ಹೇಗೆ ಬಂತು? ನಿಮಗೆ ವಿಲನ್ ಪಾತ್ರ ಸಿಕ್ಕಿದ್ದು ಖುಷಿ ಇದೆಯಾ, ಅಥವಾ ಹೀರೋದ ಕನಸು ಏನಾದರೂ ಇತ್ತಾ? ಆ್ಯಕ್ಚುಲಿ ಜಡೇಶ್ ಅವರು ನನಗೆ ಕಾಲ್ ಮಾಡಿದ್ದು ಹೇಗೆ ಅಂತಂದರೆ, 2 ವರ್ಷದಿಂದ ನಂದು ಸಿನಿಮಾ ರಿಲೀಸ್ ಆಗಿತ್ತು, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ. ಸೊ ಅದು ಒಂದು ಹೆಸರು ಮಾಡಿತ್ತು. ಸೊ ಆ ಸಿನಿಮಾನ ನಮ್ಮ ಜಡೇಶ್ ಸರ್ ನೋಡಿದ್ದಾರೆ. ನೋಡಿ ಈ ಥರ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇದೆ, ಮಾಡ್ತೀಯಾ ಅಂತ ಹೇಳಿದ್ರು. ಸರಿ ಮಾಡ್ತೀನಿ ಸರ್ ಅಂತ ಅಂದೆ. ಸೊ ಅದಕ್ಕೆ ಅಂತಲೇ ಒಂದು 10 kg ಜಾಸ್ತಿ ಆಗಬೇಕಾಗಿತ್ತು. ಸೊ ವೆಯ್ಟ್ ಪುಟ್ ಆನ್ ಮಾಡಬೇಕಾಗಿತ್ತು, ಜಿಮ್ಗೆಲ್ಲ ಹೋಗಬೇಕಾಗಿತ್ತು. 3 ತಿಂಗಳು ಟೈಮ್ ಕೊಟ್ಟರು. ಸೊ ಅದಕ್ಕೆಲ್ಲ ಪ್ರಿಪೇರ್ ಆದಮೇಲೆ ಈ ಒಂದು ಪಾತ್ರ ಸಿಕ್ಕಿದ್ದು ಅಂತ ಹೇಳ್ಬೋದು ಇದು. ಆ್ಯಂಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಶೇಡನ್ನೇ. ಲೈಕ್ ಜಾಸ್ತಿ ಇವಾಗ ಸೀರಿಯಲಲ್ಲಿ ಮಾತಾಡಿಸಿ ನಗ್ಸೋದು. ಇದರಲ್ಲಿ ಏನು ಅಂತಂದರೆ ಬರೀ ಎಕ್ಸ್ಪ್ರೆಷನ್ ಅಷ್ಟೇ. ಹಿಂಗೆ ನೋಡಿದ್ರೆ ಅಷ್ಟೇ, ಬರೀ ಲುಕ್ಸಲ್ಲೇ ಹೋಗುತ್ತೆ ಇದು. ಇಡೀ ಸಿನಿಮಾಲ್ ಒಂದು 4 ರಿಂದ 5 ಡೈಲಾಗ್ ಇರ್ಬೋದು ಅಷ್ಟೇ, ನಂದು ಕಮ್ಮಿನೇ. ಇನ್ನು ಧಾರಾವಾಹಿಗಳೆಲ್ಲ ಹೇಗಾಗುತ್ತೆ ಅಂತ ಹೇಳಿದ್ರೆ, ಡೈಲಾಗ್ಸ್ ಕೊಟ್ಟಿರ್ತಾರೆ, ನಾವು ಹೇಳ್ತೀವಿ, ಅಲ್ಲಿಗೆ ಆ್ಯಕ್ಷನ್ ಕಟ್ ಮುಗ್ದೋಗ್ಬಿಡುತ್ತೆ. ನೀವೇ ಹೇಳಿದ್ರಿ ಈಗ ಲುಕ್ಕಲ್ಲೇ ಹೆದರಿಸುವಂಥದ್ದು, ಜಾಸ್ತಿ ಡೈಲಾಗ್ಸ್ ಇಲ್ಲ ಅಂತ. ಅದು ಸಿಕ್ಕಾಪಟ್ಟೆ ಕಷ್ಟ. ಬಿಕಾಸ್ ನಾವು ಮುಖದ ಎಕ್ಸ್ಪ್ರೆಷನ್ಸ್ ಎಲ್ಲ ಎಲ್ಲವನ್ನೂ ಕೂಡ ನಾವು ತಲುಪಿಸ್ಬೇಕು ಆಡಿಯನ್ಸ್ಗೆ. ಸೊ ಅದೆಷ್ಟು ಸವಾಲಾಗಿತ್ತು. ಮತ್ತು ಡಿಫ್ರೆನ್ಸಸ್ ಅಂತ ನೋಡೋದಾದರೆ ನೀವು ಬಿಗ್ ಸ್ಕ್ರೀನ್ ಆ್ಯಂಡ್ ಸ್ಮಾಲ್ ಸ್ಕ್ರೀನ್ಗೆ ಈ ಒಂದು ಪಾತ್ರಕ್ಕೆ ನಾನು ಜಾಸ್ತಿ ಮಿರರ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಲೈಕ್ ಇವಾಗ ಡೈಲಾಗ್ ಡೆಲಿವರಿ, ಇವಾಗ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತೀವಿ ಅದು ನಮಗೆ ಗೊತ್ತಾಗುತ್ತೆ. ಬಟ್ ಮಿರರಲ್ಲಿ ಆ ಎಕ್ಸ್ಪ್ರೆಷನ್ನಲ್ಲೇ ಡೈಲಾಗ್ ಹೇಳಬೇಕು ಅನ್ನೋದು ನಾವು ಮಿರರ್ ನೋಡಿಕೊಂಡು ಹೆಂಗೆ ಮಾಡ್ತೀವಿ, ಆ ಒಂದು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ.
ಆ್ಯಂಡ್ ಸೀರಿಯಲಲ್ಲಾದರೆ ಬೆಳಿಗ್ಗೆ ಒಂದು 7 ಗಂಟೆಗೆ ಹೋದರೆ ನೈಟ್ 10-11 ಗಂಟೆ ತನಕ ಚೆನ್ನಾಗಿ ಶೂಟಿಂಗ್ ಮಾಡಿ ಟಯರ್ಡ್ ಮಾಡಿಬಿಟ್ಬಿಡ್ತಾರೆ. ಬಟ್ ಇದರಲ್ಲಿ ಏನು ಅಂತ ಅಂದರೆ ಸಿನಿಮಾದಲ್ಲಿ ಜಾಸ್ತಿ ವರ್ಕ್ ಇರಲಿಲ್ಲ, ಎಲ್ಲ ಚಾಲೆಂಜಿಂಗಾಗೇ ಇದ್ದಿದ್ದು, ಬಟ್ ಜಾಸ್ತಿ ವರ್ಕ್ ಇರಲಿಲ್ಲ. ರೆಗ್ಯುಲರ್ ಸಿನಿಮಾ ಕಾಲ್ ಶೀಟು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ. ಸೊ ಆ ಥರ ಚಿಲ್ಲಾಗಿ ಶೂಟಿಂಗ್ ಮಾಡಿಕೊಂಡು ಆರಾಮಾಗಿ ಬಂದ್ವಿ. ಆ್ಯಂಡ್ ಔಟ್ಪುಟ್ಟು ಸಕ್ಕದಾಗಿ ಬಂದಿದೆ. ಇನ್ನು ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ ನಟನೆ ಮಾಡಿರುವಂಥದ್ದು ವಿಜಯ್ ಸರ್ ಆಗಿರ್ಬೋದು, ರಚಿತಾ ರಾಮ್ ಅವ್ರು ಆಗಿರ್ಬೋದು. ಸೊ ಎಲ್ಲರ ಜೊತೆ ಸೆಟ್ಟಲ್ಲಿ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಮುಗಿಯೋಷ್ಟರೊಳಗಡೆ ಮೀಟ್ ಮಾಡಿರ್ತಾರೆ ಎಲ್ಲರೂ ಕೂಡ ಒಬ್ರನ್ನೊಬ್ರು. ಸೊ ಅವ್ರು ಏನಾದರೂ ನಿಮಗೆ ಕಿವಿ ಮಾತುಗಳನ್ನು ಹೇಳೋದಾಗಿರ್ಬೋದು, ಅಥವಾ ತಿದ್ಕೊಂಡು ನಡೀರಿ, ಅಥವಾ ಏನಾದರೂ ಸಜೆಷನ್ಸ್ ಕೊಡೋದು, ಅದೆಲ್ಲ ಏನಾದರೂ ನಡೆದಿದೆಯಾ, ಏನಾದರೂ ನೀವು ಕಲ್ತಿದ್ದೀರಾ ಅನ್ನೋದಾದ್ರೆ? ಆ್ಯಕ್ಚುಲಿ ರಾಜ್ ಬಿ ಸರ್ ಜೊತೆ ಲೈಕ್ ಕಟ್ ಅಂತ ಅಂದರೆ ಅವ್ರು ಮಾತಾಡೋದು ಬರೀ ಸಿನಿಮಾ ಬಗ್ಗೆ ಮಾತ್ರನೇ. ಅಂದರೆ ಅವರು ಹೇಗೆ ಅಂದರೆ ಈ ಒಂದು ಶಾರ್ಟ್ ಏನಂತ ಕರೀತಾರೆ, ಒಂದು ವೀಡಿಯೋ ಕಟ್ಟಾಗಿ ಅದಕ್ಕಿಂತ ಮುಂಚೆ ಆಡಿಯೋ ಬಂದರೆ ಅದಕ್ಕೆ ಯಾವ ಶಾರ್ಟ್ ಅಂತ ಅಂತಾರೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ರಾಜ್ ಬಿ ಶೆಟ್ಟಿ ಈಸ್ ಲೈಕ್ ಈಸ್ ಅ ಸಿನಿಮಾ ಎನ್ಸೈಕ್ಲೋಪೀಡಿಯಾ. ಎಲ್ಲ ಗೊತ್ತು ಸಿನಿಮಾ ಬಗ್ಗೆನೇ ಅವ್ರಿಗೆ. ಈ ಒಂದು ಪಾಯಿಂಟ್ ಗೊತ್ತಿಲ್ಲ ಅನ್ನಂಗೆ ಹೇಳೋಕ್ಕೆ ಇಲ್ಲ. ಸೊ ಆ ಒಂದು ಇದನ್ನು ತುಂಬ ಕಲಿತೆ. ಸೆಟ್ಟಲ್ಲಿ ಎಷ್ಟು ಹಂಬಲ್ ಆಗಿರಬೇಕು, ಒಬ್ಬ ಲೈಟ್ ಹುಡುಗನ ಜೊತೆನೂ ಎಷ್ಟು ಅವರು ಹಂಬಲ್ ಆಗಿರ್ತಾರೆ. ಲೈಕ್ ಒಬ್ಬ ಪ್ರೊಡ್ಯೂಸರ್ ಬಂದ್ರೂ ಹಂಗೆ ಟ್ರೀಟ್ ಮಾಡ್ತಾರೆ, ಅದೇ ಒಬ್ಬ ಲೈಟ್ ಹುಡುಗ ಒಂದು ಎತ್ಕೊಂಡು ಹೋಗ್ತಿದ್ರು ಅವ್ರನ್ನ ಹಂಗೆ ಟ್ರೀಟ್ ಮಾಡ್ತಾರೆ. ಅದನ್ನು ಕಲ್ತ್ಕೊಂಡೆ. ಆ್ಯಂಡ್ ವಿಜಯ್ ಸರ್ ಬಗ್ಗೆನೇ ಹೇಳಬೇಕು. ಫಸ್ಟ್ ಟೈಮು ಲೈಕ್ ನಾನು ವಿಜಯ್ ಸರ್ ನೋಡಿದ್ದು ಒಂದು ಹೈಸ್ಕೂಲಲ್ಲಿ ಟ್ಯೂಷನ್ಗೆ ಹೋಗ್ತಾಯಿದ್ದೆ. ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಕರಿಚಿರತೆ ಅಂತ ಒಂದು ಮೂವಿ ಶೂಟ್ ಮಾಡ್ತಾಯಿದ್ರು ಮೈಸೂರಲ್ಲಿ. ಅಲ್ಲೋಗಿ ಆಟೋಗ್ರಾಫ್ ಕೇಳಿದೆ ನಾನು. ಅವರು ಬಾ ಮನೆ ಅದಕ್ಕೇನ ಮನೆ ಅಂತ ಅಂದ್ಬಿಟ್ಟು ಹಿಂಗೆ ಆಟೋಗ್ರಾಫ್ ಹಾಕ್ಕೊಟ್ಟು ಕೈ ಮೇಲೆ ಹಾಕ್ಸ್ಕೊಂಡಿದ್ದೆ. ಆ್ಯಕ್ಚುಲಿ ಕೈ ಮೇಲೆ ಹಾಕ್ಸ್ಕೊಂಡಿದ್ದೆ. ಆಟೋಗ್ರಾಫ್ ಹಾಕಿದ ಕೈಯಲ್ಲೇ ಇವತ್ತು ಕ್ಲೈಮ್ಯಾಕ್ಸಲ್ಲಿ ಏಟ್ ತಿನ್ನೋದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವ್ರಿಗೆ ಹೇಳ್ದೆ. ಆ್ಯಕ್ಚುಲಿ ನಾನು ಹಿಂಗೆ ಅಣ್ಣ ಒಂದು ಸಲ ಹೈಸ್ಕೂಲಲ್ಲಿ ಇರ್ಬೇಕಾರೆ ಹಿಂಗೆ ಆಟೋಗ್ರಾಫ್ ಕೇಳಿದೆ, ನೀವು ಕೊಟ್ಟಿದ್ದೀರಿ, ಇವತ್ತು ಕ್ಲೈಮ್ಯಾಕ್ಸಲ್ಲಿ ನಿಮ್ಮ ಹತ್ರ ಒಂದು ಫೈಟ್ ಮಾಡ್ತಾಯಿದ್ದೀನಿ ಅಂತ. ಇಷ್ಟೇ ಮನೆ ಲೈಫು ಅಂತ ಅಂತಾರೆ ಅವರು. ಸೊ ದಟ್ ಹ್ಯೂಮರ್ ಹಿ ಈಸ್. ಇನ್ನು ಈಗ ಆಲ್ರೆಡಿ ಸಿನಿಮಾದಲ್ಲಿ ನಿಂಗವ ಸಾಂಗ್ ಆಗಿರ್ಬೋದು, ಮತ್ತು ಇನ್ನೊಂದು ರೋಮಾಂಚಕ ಸಾಂಗ್ ಆಗಿರ್ಬೋದು, ಆಲ್ರೆಡಿ ಸಾಕಷ್ಟು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ, ರೀಲ್ಸ್ ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಮಾಸ್ತಿ ಅವ್ರು ಹೇಳ್ತಾ ಇದ್ರು ಇನ್ವಿಟೇಷನ್ ಕೊಟ್ಟಂಗೆ ಅದೆರಡು ಸಾಂಗ್ಸ್ಗಳು ಅಂತ ಹೇಳಿಬಿಟ್ಟು. ಸೊ ನೀವೇನು ಹೇಳ್ತೀರಾ? ತುಂಬ ಚೆನ್ನಾಗಿ ಬಂದಿದೆ. ವಿಜಯ್ ಪ್ರಕಾಶ್ ಅವ್ರು ಆಡಿರೋದು. ಆ್ಯಂಡ್ ನಮ್ಮ ಶಿಶಿರ್ ಆಗಿರಲಿ, ವಿಜಯ್ ಸರ್ ಮಗಳು ರಿತನ್ಯ ಅವರಾಗಿರಲಿ. ರಿತನ್ಯ ಅವ್ರದ್ದು ಫಸ್ಟ್ ಸಿನಿಮಾ ಅಂತಲೇ ಅನ್ಸಲ್ಲ. ಲೈಕ್ ಒಂದು ವರ್ಸಟೈಲ್ ಆ್ಯಕ್ಟರ್, ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಅಂತಲೇ ಅನ್ಸ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಂಗವ್ವಲ್ಲೂ ಅಷ್ಟೇ ಆ ಒಂದು ಫನ್ನು ವಿಜಯ್ ಸರ್ ಮತ್ತು ರಚಿತಾ ರಾಮ್ ಅವ್ರದ್ದು ಆ ಒಂದು ವೀಡಿಯೋ ಸಾಂಗಲ್ಲಿ ಗೊತ್ತಾಗುತ್ತೆ. ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರೂ. ಎಸ್, ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಸಿನಿಮಾ ಒಂದು ಫುಲ್ಲು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ದೀನಿ, ಒಂದು ಫಸ್ಟ್ ಕಾಪಿ ಥರ. ಆ್ಯಂಡ್ ಸಿನಿಮಾನು ಅಷ್ಟೇ ಚೆನ್ನಾಗಿ ಬಂದಿದೆ. ಏನು ಮೆಸೇಜನ್ನು ಕೊಡೋಕ್ಕೆ ಹೊರಟಿದೆ? ಒಂದಂತೂ ಗೊತ್ತಾಗುತ್ತೆ, ರೈತರ ಪರವಾಗಿ ದನಿ ಎತ್ತುವಂತಹ ಒಂದು ಸಿನಿಮಾ, ಅನ್ಯಾಯದ ವಿರುದ್ಧ ಸಿನಿಮಾದಲ್ಲಿ ಹೋರಾಡೋದಕ್ಕೆ ಬರುವಂಥದ್ದು ವಿಜಯ್ ಸರ್ ಅಂತ ಹೇಳ್ಬಿಟ್ಟು. ಸೊ ಏನು ಮೆಸೇಜನ್ನು ಕೊಡೋಕ್ಕೆ ಹೊರಟಿದೆ ಸಿನಿಮಾ? ಇದು ಒಂದು ನಮ್ಮ ಮಣ್ಣಿನ ಕತೆ ಅನ್ಬೋದು, ನಮ್ಮ ಸೊಗಡಿನ ಕತೆ. ಹೊನ್ನು ಹೆಣ್ಣು ಮಣ್ಣು ಅಂತ ಬಂದರೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಸೊ ನಮ್ಮ ಮಣ್ಣು ಯಾರು ಲೈಕ್ ಇಲ್ಲಿಗಲ್ಲಿ ಅಥವಾ ಯಾರು ಮೋಸ, ದರೋಡೆ ಅಥವಾ ವಂಚನೆ ಯಾವುದೂ ಇಲ್ಲ ಅನ್ನೋದಕ್ಕೆ ಹೋರಾಟ, ಆ ಸರ್ವೈವರ್ ಮಾಡೋದು. ನಾವು ರೂಲರ್ ಕಡೆಯವರು, ನಮಗೆ ಡೂ ಬ್ಯಾಡು, ಬಿ ಗ್ರೀಡಿ ಅನ್ನೋದೇನೇ ಇರೋರು. ಸೊ ಹಂಗೆ ಬಂದಿದೆ. ಇನ್ನು ಫೈನಲ್ ಆಗಿ ಸಿನಿಮಾವನ್ನು ನೋಡೋದಕ್ಕೆ ಈ ಥರ ಕಂಟೆಂಟ್ ಇದೆ, ಇದನ್ನು ಮಿಸ್ ಮಾಡಬಾರ್ದು, ಇದನ್ನು ನೋಡೋದಕ್ಕೆ ಜನ ಥಿಯೇಟ್ರಿಗೆ ಬರಬೇಕು ಅಂತ ಹೇಳಿದ್ರೆ ಯಾಕೆ ಬರಬೇಕು? ಇವಾಗ ಕಾಟೇರ ನೋಡಿದ್ದೀರಾ ನೀವು? ಕಾಟೇರ ಹಿಟ್ ಸಿನಿಮಾ. ಅದು ನಮ್ಮ ಮಣ್ಣಿನ ಬಗ್ಗೆನೇ. ಆ ರೈಟ್ರೇ ನಮ್ಮ ಡೈರೆಕ್ಟ್ರು ಜಡೇಶ್ ಸರ್. ಸೊ ಕಾಟೇರ ಥರನೇ ಒಂದು ಎಕ್ಸ್ಪೆಕ್ಟೇಷನ್ಸು, ಅದಕ್ಕಿಂತ ಚೆನ್ನಾಗಿರೋದನ್ನೇ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ ಇವರು. ಸೊ ಅದೇ ನಮ್ಮ ಮಣ್ಣಿನ ಕತೆ ಅಂತ ಹೇಳಿದಾಗ ಒಂದು ಮೆಸೇಜ್ ಇದೆ, ನಮ್ಮೂರು ನಮ್ಮ ಮಣ್ಣಿನ ಕತೆ ಅಂತ. ಆ್ಯಂಡ್ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಏನು ಕಷ್ಟ ಆಗಿದ್ದು ಅಂತ ಅಂದರೆ ದ ಲ್ಯಾಂಗ್ವೇಜ್. ಸೊ ಇದು ಕೋಲಾರ ಆ ಸೈಡ್ ಬರೋದ್ರಿಂದ ನಮಗೆ ನಿಮಗೆ ಅಂತ ನಾವು ಮಾತಾಡ್ತೀವಿ, ಅಲ್ಲಿ ನಿಮ್ಕ ಅಂತ ಮಾತಾಡ್ತಾರೆ. ಸೊ ಅದೊಂದು ತುಂಬ ಚಾಲೆಂಜಿಂಗ್ ಆಗಿತ್ತು. ಅದು ನನಗಾಗಿರಲಿ, ರಾಜ್ ಬಿ ಶೆಟ್ಟಿ ಅವ್ರಿಗಾಗಿರಲಿ, ಅವರು ಕೋಸ್ಟಲ್ ಅವರು ಎಂತ ಮಾರೆ ಹಂಗೆ ಮಾತಾಡೋರು. ಸೊ ಅವ್ರಿಗಂತೂ ಇನ್ನೂ ಕಷ್ಟ ಆಗಿತ್ತು. ಬಟ್ ಹಿ ಪುಲ್ಡ್ ಔಟ್ ವೆರಿ 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 ನೈಸ್ಲಿ. ಒಂದು ಡೈಲಾಗ್ ಹೇಳ್ಬೋದಾ? ಅಂದರೆ ಇರೋದೇ 4 ಡೈಲಾಗ್ ಅಂತ ಹೇಳಿದ್ರೆ ಒಂದಂತೂ ಪಕ್ಕ ನೆನಪಿರುತ್ತೆ. ನಿಮ್ಮ ಫೇವ್ರೆಟ್ ಡೈಲಾಗ್ ಅದು, ಆಮೇಲೆ ಎಕ್ಸ್ಪ್ರೆಷನ್ ರಾಜ್ ಬಿ ಅವ್ರಿಗೆ ಹೇಳೋದು. ಆ್ಯಕ್ಚುಲಿ ಯಜಮಾನ್ತನ ಮಾಡೋನ್ಕ ಗುಂಡಿಗೆಗಿಂತ ಹಾಕೊಂಡಿರೋ ಚಡ್ಡಿ ಗಟ್ಟಿಯಾಗಿರಬೇಕು. ಕಣ್ ಕಡೆ ಎಲ್ಲ ಬೀಜ ಬಿತ್ತಕ್ಕೆ ಹೋದ್ರೆ ಮಕ್ಕಳು ಆಗದೆ ಇರ್ತಾವ ಅಂತ. ಸೂಪರ್. ಇನ್ನೇ ಕಣ್ಣಲ್ಲೇ ಹೆದರ್ಸೋದು, ಎಕ್ಸ್ಪ್ರೆಷನಲ್ಲೇ ಮಾತನಾಡೋದು ಅಂದ್ರಲ್ಲ, ಸೊ ಆ ಥರ ನಾನು ಟ್ರೈ ಮಾಡ್ತೀನಿ ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ. ಓಕೆ. ಅಂದರೆ ಏನೋ ಒಂದು ಟಾಸ್ಕ್ ಹೇಳ್ತಾರೆ ಹಿಂಗೆ, ಅವಾಗ ನಾನು ಇನ್ನೊಬ್ರಿಗೆ ಹೇಳ್ಬೇಕಾಗುತ್ತೆ.
ಹಿಂಗೊಂದು ಕಡೆ ಕೇಳ್ಕೊಂಡು ಹಿಂಗೊಂದು ಹೇಳ್ತಾರೆ ಹಿಂಗೆ ಅದೇನೋ ಮಾಡ್ಬೇಕಂತೆ ಅಂತ ನಾನು ಕ್ಯಾಮ್ರಾಗೆ ಹೇಳ್ತೀನಿ ಇವಾಗ, ಆಯಿತಾ? ಅಷ್ಟೇ. ಸೂಪರ್ ಅಲ್ಲ, ಇದು ಆಕ್ಚುಲಿ ಬೆಟರ್, ಆರಾಮ್ ಅನ್ಸುತ್ತೆ ಈ ರೀತಿಯಾಗಿ ಅಲ್ವಾ? ಜಾಸ್ತಿ ಕೆಲಸ ಇರೋದಿಲ್ಲ ಬಾಯಿಗೆ. ಕೆಲಸ ಇರಲ್ಲ, ಬಟ್ ನಮ್ಗೆ ಡೈಲಾಗ್ ಬೇಕು, ಸಿನಿಮಾಲ್ ಕಾಣಿಸ್ಕೋಬೇಕು ಅಂತ ನಾವು ಕೂರ್ತಾ ಇದೀವಿ. ಆ್ಯಕ್ಚುಲಿ ಜಡೇಶ್ ಸರ್ಗೆ ಅದನ್ನೇ ಹೇಳ್ತಾ ಇದೆ, ಸರ್ ಒಂದು ಸ್ವಲ್ಪ ಡೈಲಾಗ್ ಹಾಕಿ ಸರ್, ಯಾರು ನೋಡೋದೇ ಇಲ್ಲ, ಡಬ್ಬಿಂಗ್ ಬರೀ ಒಂದೇ ದಿನ ಕರೆದಾರಲ್ಲ ಸರ್ ಅದು ಅಂತ. ಸೊ ಒಂದಷ್ಟು ಕಡೆ ಅವರು ಇಂಪ್ರವೈಸ್ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಸಾಂಗ್ ಮಿಸ್ ಆಗೋಯ್ತು. ಆ್ಯಕ್ಚುಲಿ ಒಂದು ಅದ್ಭುತವಾದ ಸಾಂಗ್ ಇತ್ತು ಲಾಸ್ಟಲ್ಲಿ, ಡ್ಯೂ ಟು ಲೆಸ್ ಟೈಮ್, ಇನ್ನೊಂದು ವಾರ ಇದೆ ಸಿನಿಮಾ ರಿಲೀಸ್ ಹಾಕಿ ಅಂದ್ಬಿಟ್ಟು ಸಾಂಗ್ ಕ್ಯಾನ್ಸಲ್ ಆಗೋಯ್ತು. ಸೊ ಎಸ್, ಮಿಕ್ಕಿರೋದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಸೆಟ್ಟಲ್ಲಿ ಈ ರೀತಿಯಾದಂಥ ಸನ್ನಿವೇಶಗಳನ್ನು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾದರೆ ಒಂದಷ್ಟು ಘಟನೆಗಳು, ಸನ್ನಿವೇಶಗಳು. ಕ್ಲೈಮ್ಯಾಕ್ಸಲ್ಲಿ ವಿಜಯ್ ಸರ್ ಹತ್ರ ಏಟ್ ತಿಂದಿದ್ದು, ಹಾಗೆ ಒಂದು ಆಟೋಗ್ರಾಫ್ ಹಾಕಿದ ಕೈಯಲ್ಲೇ ಏಟ್ ತಿಂದಿದ್ದು, ಮತ್ತು ಒಂದು ಫೈಟಿಂಗ್ ಇದೆ, ಅದು ಲೈಕ್ ಸೇಫ್ಟಿ ಎಲ್ಲ ಇತ್ತು ಸೆಟ್ಟಲ್ಲಿ, ಆ್ಯಂಬುಲೆನ್ಸು ಮತ್ತು ಜೆಲ್ಲೆಲ್ಲ ಹಾಕ್ಕೊಂಡಿದ್ವಿ ಒಂದು ಫೈರ್ ಫೈಟಿಂಗ್ದೆಲ್ಲ. ವಿಜಯ್ ಸರ್ ಹತ್ರ ಹೊಡ್ಸ್ಕೊಳಕ್ಕೆ ನಮಗೆ ಹೆವಿ ಎಕ್ಸೈಟ್ಮೆಂಟು. ಇನ್ನೂ ಏಟ್ ಬೀಳಿ ಅಂತ ಎಲ್ಲ ಫುಲ್ಲು ಹೊಡ್ಸ್ಕೊಂಡೆಲ್ಲ ಇದ್ದಿದೆ. ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡಾದ್ಮೇಲೆ ಹಿಂಗೆ ಕುತ್ಕೊಳ್ತೀವಲ್ಲ, ಯಪ್ಪ ಸರಿಯಾಗಿ ಹೊಡೆದವ್ರು ಗುರು ಅಂದ್ಕೊಂಡು ನಾವು ಆ ಥರ, ಅದೊಂದು ಮರೆಯೋಕ್ಕಾಗದಿರೋಂಥ ಸೀನ್ಗಳು. ಆ ಒಂದು ಫೈಟ್ ಸೀನಲ್ಲಿ ಆ ಒಂದು ಸ್ಪಾರ್ಕೆಲ್ಲ ಬೀಳುತ್ತಲ್ಲ, ಬೆಂಕಿ ಕಿಡಿಗಳು, ಸೊ ಅದೊಂದು ಸ್ಪಾರ್ಕೆಲ್ಲ ಇನ್ನೂ ಹಾಗೇ ಇದೆ ಕೈಯಲ್ಲಿ, ಲೈಕ್ ಇಲ್ಲಿ ಎಲ್ಲ ಈಗ ಬಿದ್ದಿರೋದು. ಸೊ ಅದೊಂದು ಮರೆಯೋಕ್ಕಾಗದಿರೋಂಥ ಇದು. ಸೂಪರ್. ಇನ್ನು ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ಇಷ್ಟು ದೊಡ್ಡ ಸಿನಿಮಾದಲ್ಲಿ ಅಭಿನಯ ಮಾಡ್ತಾ ಇರುವಂಥದ್ದು ದೊಡ್ಡ ಜವಾಬ್ದಾರಿ ನಿಮಗೆ ಅಂತಲೇ ಹೇಳ್ಬೋದು. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ನಿದ್ದೆ ಮಾಡ್ತಿದ್ದೀರಾ ನೈಟು? ಹಾಂ, ನಿಮಗೆ ಗೊತ್ತಿರೋ ಹಂಗೆ ಲೈಕ್ ನಾನು ಈ ಕಡೆ ಸ್ಮಾಲ್ ಸ್ಕ್ರೀನಲ್ಲೂ ಆ್ಯಕ್ಟಿವ್ ಇದ್ದೀನಿ, ಈ ಕಡೆ ಸಿನಿಮಾಗಳಲ್ಲೂ ಆ್ಯಕ್ಟಿವ್ ಇದ್ದೀನಿ. ನಿದ್ದೆ ಕಮ್ಮಿ ಆಗಿದೆ, ಬಟ್ ನಿದ್ದೆಗಿಂತ ತೃಪ್ತಿ ಜಾಸ್ತಿ ಆಗಿದೆ ನನಗೆ. ಆ್ಯಂಡ್ ತುಂಬ ನಾನು ಮಾಡಿರೋ ಕರಿಯರಲ್ಲೇ ಒಂದು ಹೈ ಬಜೆಟ್ ಸಿನಿಮಾ ಅಂತ ಅನ್ಬೋದು. ಒಂದಿಷ್ಟು ಜನ ಸ್ಟಾರ್ ಕ್ಯಾಸ್ಟೇ ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ. ಇದರಿಂದ ಇನ್ನೂ ಒಂದಷ್ಟು ರೆಕಗ್ನಿಷನ್ ಆಗುತ್ತೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಲೈಕ್ ಒಂದು ರಿಮೋಟ್ ಹಿಂಗೆ ಕ್ಲಿಕ್ ಮಾಡಿಬಿಟ್ಟು ನನ್ನನ್ನು ನೋಡ್ತಾ ಇದ್ರು. ಇವಾಗ ಟಿಕೆಟ್ ತೊಗೊಂಡು ಹೋಗ್ಬಿಟ್ಟು ನೋಡಿ, ಇವಾಗ ಬರೀ ಟಿ ವಿಲಿ ಮಾತ್ರ ಇರಬೇಡಿ, ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಪೈರಸಿ ಎಲ್ಲ ಪ್ಲೀಸ್ ಡೋಂಟ್ ಡೂ ಇಟ್. ಈಗ ನಿಮ್ಮನ್ನು ಆಲ್ರೆಡಿ ಒಂದಷ್ಟು ಜನ ಹುಡುಗಿರು ಲವರ್ ಬಾಯ್ ಅಂತ ಹೇಳ್ಬಿಟ್ಟು ನೋಡಿರ್ತಾರೆ, ಒಂದಷ್ಟು ಜನ ಹುಡುಗಿರ ಹಾಟಲ್ಲೂ ಚಿಟ್ಟೆ ಬಿಟ್ಟಿರ್ತೀರ. ಇವಾಗ ಸಡನ್ಲಿ ಒಂದು ಚೇಂಜು, ಅವ್ರಿಗೆ ಹೇಗೆ ಎಕ್ಸೆಪ್ಟ್ ಮಾಡ್ಕೋಬೇಕು, ಸ್ವಲ್ಪ ಅವ್ರಿಗೆ ಮುಂಚಿತವಾಗಿ ತಲುಪಿಸ್ಬಿಡಿ ವಿಚಾರನ, ಹೀಗೆ ಕಾಣಿಸ್ಕೊಂಡಿದ್ದೀನಿ ತಗೊಳ್ಳಿ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಅಭಿಮಾನಿಗಳಿಗೆ. ಸೊ ಎಲ್ಲರೂ ಲೈಕ್ ವಿಕಿಯಾಗಿ ನೋಡ್ತಾ ಇದ್ರಿ, ವಲ್ಲಭಾಗಿ ನೋಡ್ತಾ ಇದ್ರಿ ಗಟ್ಟಿಮೇಳಲ್ಲಿ ಅಥವಾ ನಂದಗೋಕುಲ ಸೀರಿಯಲಲ್ಲಿ. ಸೊ ಇದರಲ್ಲಿ ಕಂಪ್ಲೀಟ್ಲಿ ಲೈಕ್ ಬೇರೆ ಜಾನ್ರಲ್ಲೇ ಕಾಣಿಸ್ಕೊಂಡಿದ್ದೀನಿ, ಬೇರೆ ಲುಕ್ಕಲ್ಲೇ ಕಾಣಿಸ್ಕೊಂಡಿದ್ದೀನಿ. ಇದು ಇಷ್ಟ ಆಗುತ್ತೆ ನಿಮಗೆ, ಹೇಗೆ ನೀವು ಲವರ್ ಬಾಯ್ ಅಥವಾ ಈ ಒಂದು ಬಾಯ್ ನೆಕ್ಸ್ಟ್ ಡೋರ್ ಹತ್ರ ನೋಡ್ತಿದ್ರಿ. ಆ್ಯಂಡ್ ಇದು ಒಂದು ಇಂಡಸ್ಟ್ರಿಗೆ ಒಬ್ಬ ಹೊಸ ವಿಲನ್ ಬಂದ ಅಂತ ಅಂದ್ಕೊಳ್ಳಿ. ಸೊ ಹಂಗೆ ಅಂದ್ಕೊಂಡು ನೋಡಿ. ಆ್ಯಂಡ್ ಎಸ್, ಐ ಡಿಡ್ ಮೈ ಬೆಸ್ಟ್, ಎಲ್ರಿಗೂ ಇಷ್ಟಪಡಿಸ್ತೀನಿ. ಆ್ಯಂಡ್ ಐ ಆಮ್ ಸ್ಯಾಟಿಸ್ಫೈಡ್. ಪೈರಸಿ ಬಗ್ಗೆ ಏನು ಹೇಳ್ತೀರಾ ಸರ್? ಅದೊಂದು ದೊಡ್ಡ ಕ್ರಿಮಿಯಾಗಿ ಎಲ್ಲ ಕಡೆ ಓಡಾಡ್ತಾ ಇದೆ. ಸಾಕಷ್ಟು ಜನ ಕಲಾವಿದರು ಬೇಸರ ಹೊರ ಹಾಕ್ತಾ ಇದ್ದಾರೆ. ಆ ಸಿನಿಮಾ ಇವತ್ತು ರಿಲೀಸ್ ಆಗಿರುತ್ತೆ, ನಾಳೆನೇ ಆಲ್ರೆಡಿ ಪೈರಸಿ ಆಗೋಗ್ಬಿಟ್ಟಿರುತ್ತೆ. ಸೊ ಇದರಿಂದ ಎಷ್ಟು ಲಾಸು, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಂಧ್ರದಲ್ಲಿ ಪೈರಸಿ ಕಿಂಗ್ ಅರೆಸ್ಟ್ ಆಗಿದ್ದಾರೆ, ಐಬೊಮ್ಮ ರವಿ ಅಂತ ಹೇಳ್ಬಿಟ್ಟು. ಹೌದು, ಏನಿಲ್ಲ ಮೇಡಮ್, ಅವ್ರನ್ನೆಲ್ಲ ಊರಾಚೆ ಹಾಕ್ಬಿಟ್ಟು ಸುಟ್ಟಾಕ್ಬಿಡ್ಬೇಕಷ್ಟೇ, ಇನ್ನೇನು ಇಲ್ಲ. ಏನಕ್ಕೆ ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ 1.5-2 ವರ್ಷ ಎಷ್ಟೊಂದು ಕೋಟಿ ಎಲ್ಲ ಹಾಕಿ, ಅವರು ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿರ್ತಾರೆ. ಮಾಡಿದ ರಿಲೀಸ್ ಆಗಿ ಒಂದೇ ದಿನಕ್ಕೆ ಪೈರಸಿ ಆಗುತ್ತೆ ಅಂತ ಅಂದಮೇಲೆ ಪ್ರೊಡ್ಯೂಸರ್ ಎಲ್ಲಿಗೆ ಹೋಗಬೇಕು? ಹೆವಿ ಲಾಸ್ ಅದು. ಲೈಕ್ ಲಾಸ್ ಅಲ್ಲ, ಅದೇ ನಾನು ಹೇಳ್ದಂಗೆ ಊರಾಚೆ ಹಾಕ್ಬಿಟ್ಟು ಸುಟ್ಟಾಕ್ಬಿಡ್ಬೇಕು, ಜೀವಂತವಾಗಿ ಸುಟ್ಟಾಕ್ಬಿಡ್ಬೇಕು ಅವ್ರನ್ನೆಲ್ಲ, ಅಷ್ಟೇ. ಇನ್ನು ಸಿನಿಮಾವನ್ನು ಹೊರತುಪಡಿಸಿ ರೀಸೆಂಟಾಗಿ ಒಂದು ಟೀಸರ್ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತು. ಆ ಟೀಸರ್ ಬಗ್ಗೆ ಹೇಳೋದಾದ್ರೆ ಚೇಂಜ್ ಇಸ್ ಗುಡ್. ಚೇಂಜ್ ಬೇಕು ಇಂಡಸ್ಟ್ರಿಗೆ, ಹಂಗೆ ಹೋಗೋಕ್ಕಾಗಲ್ವಲ್ಲ. ಸೊ ಅಪ್ಗ್ರೇಡ್ ಆಗ್ತಾ ಇರಬೇಕು. ಸೊ ಅವರೊಂದು ವಿಷನ್ ಇಟ್ಕೊಂಡು ಮಾಡಿದ್ದಾರೆ ಅಂದರೆ ಅದು ಸುಳ್ಳಾಗಿರಲ್ಲ. ಸೊ ಅವರು ಈ ಥರ ಮಾಡ್ತೀನಂತ ಎಷ್ಟೋ ವರ್ಷದಿಂದನೇ ಹೇಳಿದರು. ಕನ್ನಡ ಸಿನಿಮಾನ ಇಡೀ ವರ್ಲ್ಡೇ ತಿರುಗಿ ನೋಡಬೇಕು ಅಂತ ಮಾಡಿದರು, ತಿರುಗಿ ನೋಡೋಂಗೆ ಮಾಡಿದ್ದಾರೆ. ಸೊ ಅದಕ್ಕೆ ಏನೇನೋ ಇವಾಗ ಕೇಸ್ ಆಗ್ತಾಯಿದೆ, ಏನೇನೋ ಒಬ್ಬೊಬ್ರು ಆ ಥರ ಸೀನ್ಸ್ ಮಾಡೋಂಗಿಲ್ಲ ಅಂತ. ಯಾಕೆ ಹಳೆ ಕಾಲದಲ್ಲಿ ಆ ಥರ ಸೀನ್ಸ್ ಇರಲಿಲ್ಲ ಮೇಡಮ್, ಅದು ಎಲ್ಲ ಇತ್ತು ಮ್ಯಾಮ್ ಹಳೆ ಕಾಲದಲ್ಲೂ. ಅದೇ ಥರನೇ ಇವಾಗ ಒಂದು ನೆಟ್ಫ್ಲಿಕ್ಸಲ್ಲೋ OTTಲೋ ಒಂದು ಹಿಂದಿ ಸಿನಿಮಾಲೋ ನೋಡಿದ್ರೆ ಎಲ್ಲರೂ ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತಾರೆ. ಕನ್ನಡದಲ್ಲಿ ಬಂದಾಗ ಏನಕ್ಕೆ ಹಂಗೆ ಮಾಡಬೇಕು? ಚೇಂಜ್ ಇಸ್ ಗುಡ್. ಚೇಂಜ್ ಬೇಕು ಇಂಡಸ್ಟ್ರಿಗೆ, ಚೇಂಜ್ ಕೇಳ್ತಾರೆ ಜನ. ಹಾಗೆ ಇದ್ದರೆ ಇನ್ನೂ ಆಡಿಯನ್ಸ್ನ ಕಳ್ಕೊಂಡ್ಬಿಡ್ತೀವಿ ನಾವು. ಸೊ ಅದೊಂದು ಹಂಗೆ ಮಾಡೇನೆ ಆಡಿಯನ್ಸ್ ತರಬೇಕು ಅಂತ ಅಲ್ಲ, ಬಟ್
ಚೇಂಜ್ ಬೇಕು. ಅದೋ ಒಂದು ಅದೇ ಥರನೇ ಇವಾಗ ಮಾಮೂಲಿ ಬರ್ತಾರೆ, ಹೀರೋ ಬರ್ತಾರೆ, ಹೊಡಿತಾರೆ, ಕಾರ್ ಹಾರಾಗುತ್ತೆ, ಬಿಲ್ಡಪ್ಸು ಅದೆಲ್ಲ ಬಂದು ಆಗಿದೆ, ಅದು ಮುಗೀತದು. ಸೊ ಸಮಥಿಂಗ್ ಡಿಫ್ರೆಂಟ್ ಈಸ್ ನೀಡೆಡ್ ಫಾರ್ ದ ಇಂಡಸ್ಟ್ರಿ. ಸರ್, ಇನ್ನು ಇದೆಲ್ಲ ಹೊರತುಪಡಿಸಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇರೋದು ಅಂದರೆ ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಲಬೇಕು? ನಾನು ಬಿಗ್ ಬಾಸ್ ನೋಡಿಲ್ಲ, ನೋಡೋದು ಇಲ್ಲ. ಬಟ್ ಹೋಗಿದ್ದೆ 4 days ಬ್ಯಾಕ್ ಬಿಗ್ ಬಾಸ್ ಮನೆಗೆ ಹೋಗಿದ್ದೆ. ಆ್ಯಂಡ್ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ನನಗೆ ಅಲ್ಲಿ, ಗಿಲ್ಲಿ ಮತ್ತು ಸ್ಪಂದನ ಇಸ್ ಎಲಿಮಿನೇಟೆಡ್. ಆ್ಯಂಡ್ ಗಿಲ್ಲಿ ನೋಡಿ ತುಂಬ ಖುಷಿ ಆಯಿತು. ಏನೋ ನಮ್ಮ ಸೀರಿಯಲ್ ಮಾಡ್ತಿದ್ವಿ, ಬಿಗ್ ಬಾಸ್ ನೋಡೋಕೆ ಎಲ್ಲ ಟೈಮ್ ಬರುತ್ತೆ ಮ್ಯಾಮ್ ಆ್ಯಕ್ಚುಲಿ. ಬಟ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಬೇಕಾದ್ರೆ ಗಿಲ್ಲಿ ಇಸ್ ಟ್ರೆಂಡಿಂಗ್ ನಾವು. ಆ್ಯಂಡ್ ಬೆಳಿಗ್ಗೆ ಹೋಗಿ ನಾವು ನಂದಗೋಕುಲ ಪ್ರಮೋಷನ್ಸ್ಗೆ ಹೋಗಿದ್ದು. ಬೆಳಿಗ್ಗೆ ಒಂದು 10 ಗಂಟೆಗೆ ಹೋಗಿ ಸಂಜೆ 7-8 ಗಂಟೆ ತನಕ ಇದ್ವಿ. ನಾವು ಹೋಗ್ತಿದ್ದಂಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋದ್ರು, ವಾಚ್ ಕಿತ್ಕೊಂಡ್ರು, ಮೊಬೈಲ್ ಕಿತ್ಕೊಂಡ್ರು. ಮನೆಗೆ ಹೋಗ್ತಿದ್ದಂಗೆ ಏನು ಟೈಮು ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೂರ್ಯ ನೋಡ್ಬಿಟ್ಟು ಅಂದ್ಕೊಂಡಿದ್ವಿ, ಓ 12 ಗಂಟೆ ಇವಾಗ, 5 ಗಂಟೆ ಇವಾಗ ಅಂದ್ಕೊಂಡು ಸೂರ್ಯ ನೋಡ್ಕೊಂಡು ಟೈಮ್ ಇತ್ತಿತ್ತು. ಆ್ಯಂಡ್ ಗಿಲ್ಲಿ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾತಾಡ್ತಾನೆ. ಆ್ಯಂಡ್ ಹಳೆ ಫ್ರೆಂಡ್ ಕೂಡ. ಅದು ವೈಬ್ ಅನ್ಸ್ಬಿಡುತ್ತೆ ಅವನೇ ಗೆಲ್ಲೋದು ಅಂತ. ಆ್ಯಂಡ್ ಅವನೇ ಗೆಲ್ಲೋದು. ಬಿಕಾಸ್ ಅಲ್ಲಿ ಅಷ್ಟು 7-8 ಜನ ಇದ್ರು ಅಲ್ಲಿ ಫೈನಲಿಸ್ಟ್, ಅಂದರೆ ಲಾಸ್ಟು ಇದ್ದಿದ್ದು. ಆ ಎಲ್ಲರೂ ನೋಡಿದ್ರು ಒಂದು ಫೈರ್ ಅಂದ್ರೆ ಒಂದು ಸ್ಪಾರ್ಕ್ ಗೊತ್ತಾಗ್ಬಿಡುತ್ತೆ ಯಾರ ಕಣ್ಣಲ್ಲಿ ಅಂತ. ಎಲ್ಲರೂ ಒಂಥರ ನೆಕ್ಸ್ಟ್ ಏನು ಮಾಡಲಿ, ಬಿಗ್ ಬಾಸ್ಗೆ ಹೆಂಗೆ ಇಂಪ್ರೆಸ್ ಮಾಡಲಿ, ಜನಕ್ಕೆ ಏನು ಕೊಡಲಿ ಅಂತ. ಅದ್ರಲ್ಲಿ ಒಬ್ಬ ಮಾತ್ರ ಹಿಂಗೆ ಕೂತಿರ್ತಾನೆ, ಹಿಂಗೆ ಏನೂ ತಲೆ ಕೆಡಿಸ್ಕೊಳ್ಳದೆ. ಅದೇ ಗಿಲ್ಲಿ, ಅವನೇ ಗಿಲ್ಲಿ. ಏನೂ ತಲೆ ಕೆಡಿಸ್ಕೊಳ್ಳಲ್ಲ, ಏನೇ ಬಂದ್ರೂ ಸ್ಪಾಂಟೇನಿಯಸ್ ಆಗಿ ಹೇಳ್ತಾನೆ. ನಾವು ಟಾಸ್ಕ್ ಕೊಟ್ಟಿದ್ವಿ ಆ್ಯಕ್ಚುಲಿ ಗಿಲ್ಲಿಗೆ, ನಮಗೆ ಒಂದು ಜಾಮೂನ್ ಮಾಡಿಕೊಡ್ಬೇಕು ಅಂತ. ಆ್ಯಂಡ್ ಅವ್ರ ಟೀಮೇನೆ ಚೆನ್ನಾಗಿ ಮಾಡಿ ಗೆಲ್ತು. ಆ್ಯಂಡ್ ಹಿ ವಿಲ್ ಬಿ ದ ವಿನ್ನರ್. ಗಿಲ್ಲಿ ಸೋಂಬೇರಿ, ಕೆಲಸ ಮಾಡೋದಿಲ್ಲ ಮನೆ ಒಳಗಡೆ, ತಪ್ಸ್ಕೋತಾರೆ ಅಂತ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ಗಳು ಏನು ಕಂಪ್ಲೇಂಟ್ ಮಾಡಿದ್ರು. ಎಲ್ಲ ಓಕೆ, ಎಂಟರ್ಟೈನ್ ಮಾಡ್ತಾರೆ, ಬಟ್ ಕೆಲಸ ಅಂತ ಬಂದಾಗ ತಪ್ಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಹೌದಾ? ಸೋಂಬೇರಿನ ತಪ್ಸ್ಕೋತಾ ಇದ್ದಾರೆ ಕೆಲಸದಿಂದ? ನೀವಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಇದ್ದಿದ್ದರಿಂದ ಕೇಳ್ತಿದ್ದೀನಿ. ಒಂದಿಂದೆಲ್ಲ ಥರ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ನಾನು ನೋಡಿರೋದ್ರ ಪ್ರಕಾರ ಕೆಲಸ ಮಾಡೋದಕ್ಕಿಂತ ಜನ ನಗ್ಸೋಕ್ಕೆ ಅವ್ನು ಜಾಸ್ತಿ ಟ್ರೈ ಮಾಡ್ತಾನೆ. ಸೊ ಅದೇ ಅಷ್ಟೇ ವಿನ್ನರ್ಗೆ ಬೇಕಾಗಿರೋದು. ಕೆಲಸ ಜನಗಳಿಗಿದ್ರೆ ಸಾಕು. ಕಂಟೆಸ್ಟೆಂಟ್ಸ್ಗಳೆಲ್ಲ ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ನಾವೇನು ಮಾಡೋದು? ಅವನು ಜನಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ. ಹಿ ಕ್ಯಾನ್ ಬಿ ಬ್ಯಾಡ್ ಟು ದೆಮ್ ಬಟ್ ಗುಡ್ ಟು ಆಡಿಯನ್ಸ್. ಹಂಗೆ ಹೀ ಈಸ್ ಡೂಯಿಂಗ್. ಕಿಚ್ಚನ ಚಪ್ಪಾಳೆ ಅನ್ನುವಂಥದ್ದು ವೀಕೆಂಡಲ್ಲಿ ಎಲ್ರಿಗೂ ಸಿಗುತ್ತೆ ಸರ್. ರೀಸೆಂಟಾಗಿ ಅಶ್ವಿನಿ ಅವ್ರಿಗೆ ಸಿಕ್ತು. ಅದು ಒಂದು ವಾರದಿಂದ ಅಲ್ಲ, ಓವರಾಲ್ ಎಪಿಸೋಡ್ನ ಕನ್ಸಿಡರ್ ಮಾಡಿ ಅವರು ಅಶ್ವಿನಿ ಅವರಿಗೆ ಚಪ್ಪಾಳೆನ ಕೊಟ್ಟರು. ಇದಕ್ಕೆ ನಾನು ಮೊನ್ನೆ ರ್ಯಾಲಿ ಹೊರಟರು ಗಿಲ್ಲಿ ಫ್ಯಾನ್ಸ್ ಎಲ್ಲರೂ ಕೂಡ, ಮಂಡ್ಯದವರೆಗೂ. ಸೊ ಅವಾಗ ಅವ್ರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ನಾನು ಕೇಳಿದೆ, ಸೊ ಕಿಚ್ಚನ ಚಪ್ಪಾಳೆ ಈಗ ಅಶ್ವಿನಿ ಅವ್ರಿಗೆ ಸಿಕ್ಕಿದೆ, ಇನ್ ಕೇಸ್ ಏನಾದರೂ ಫೈನಲಲ್ಲಿ ಗಿಲ್ಲಿ ವಿನ್ ಆಗಿಲ್ಲ, ಏನೋ ಚೇಂಜಸ್ ಆಯಿತು ಅಂತ ಹೇಳಿದ್ರೆ, ಗಿಲ್ಲಿನೇ ವಿನ್ ಅಂತ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ಅವಾಗ ಹೇಳಿದ್ರು ನಾವು ಬಿಗ್ ಬಾಸ್ನೇ ನೋಡೋದಿಲ್ಲ, ಕಲರ್ಸ್ ಕನ್ನಡನೇ ನೋಡಲ್ಲ ಅಂತ ಹೇಳ್ಬಿಟ್ಟು. ಅದು ವಿನ್ನರ್ಸ್ ಡಿಸಿಷನ್ನು ಬರೀ ಚಾನಲ್ ಅವ್ರದ್ದು ಆಗಿರಲ್ಲ. ಸುದೀಪ್ ಸರ್ದು ಎಲ್ಲರದು ಅಥವಾ ವೋಟಿಂಗ್ಸು ಎಲ್ಲರದು ತೊಗೊಂಡೇ ಮಾಡೋದು. ಆ್ಯಂಡ್ ಇಫ್ ಸುದೀಪ್ ಸರ್ ಕಾನ್ಫಿಡೆಂಟ್ ಆಗಿ ಇಂಥವ್ರನ್ನ ವಿನ್ನರ್ ಮಾಡಿದ್ದಾರೆ ಅಂತ ಅಂದರೆ ಅದು ಜೆನ್ಯೂನ್ ರೀಸನ್ ಆಗೇ ಇರುತ್ತೆ. ಗಿಲ್ಲಿ ಆಗಲೇ ಇವಾಗ ಎಲ್ಲರೂ ಮನ್ಸನ್ನ ಗೆದ್ದುಬಿಟ್ಟಿದ್ದಾನೆ. ಅವ್ನು ಬಿಗ್ ಬಾಸೇ ಗೆಲ್ಲಬೇಕು ಅಂತ ಅನ್ನಲ್ಲ. ಬಿಗ್ ಬಾಸ್ ಬರುತ್ತೆ ಅವನಿಗೆ, ಗೆಲ್ಲಿಲ್ಲ ಅಂದ್ರೂ ಹೀ ಈಸ್ ಆಲ್ವೇಸ್ ಹೀರೋ. ನನ್ನ ಪ್ರಕಾರ ಏನು ಅಂತ ಅಂದರೆ 12 ಸೀಸನ್ ಬಿಗ್ ಬಾಸ್ ಆಗಿದೆ, 12 ವಿನ್ನರ್ಸ್ಗಳಿದ್ದಾರೆ. ಆ 12 ವಿನ್ನರ್ಸ್ಗಳನ್ನ ತಗೊಬಂದ್ಬಿಟ್ಟು ಒಂದೇ ಮನೇಲಿ ಹಾಕಿದ್ರು ಅಷ್ಟು ಜನ ವಿನ್ನರ್ಸಲ್ಲಿ ಗೆಲ್ಲೋದೇ ಮತ್ತೆ ಗಿಲ್ಲಿನೇ. ಸ್ಟಾರ್ಟಿಂಗ್ ಫ್ರಮ್ ಸೀಸನ್ 1 ಹಿಡಿದು ಯಾರ್ಯಾರು ಗೆದ್ದಿದ್ದಾರೆ, ವಿಜಯ್ ಸರ್ ಆಗಿರ್ಬೋದು, ಚಂದನ್ ಶೆಟ್ಟಿ ಅವರಾಗಿರ್ಬೋದು, ಶೈನು ಮತ್ತು ಶಿಶಿರು, ಪ್ರಥಮ್, ಎಷ್ಟೊಂದು ಜನ ವಿನ್ನರ್ಸ್ ಇದ್ದಾರೆ. ಆ ಎಲ್ಲ ವಿನ್ನರ್ಸ್ನು ಬಿಗ್ ಬಾಸ್ ಮನೆಗೆ ಹಾಕ್ಬಿಟ್ಟು ಇನ್ನೊಂದು ಸೀಸನ್ ನಡೆಸಿದ್ರು ಗಿಲ್ಲಿನೇ ಗೆಲ್ಲೋದು. ಆ್ಯಂಡ್ ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ 8 ಗಂಟೆ ಆಗಲಿ 9 ಗಂಟೆ ಆಗಲಿ ಒಂದು ರಿಮೋಟಲ್ಲಿ ಹಿಂಗೆ ಕ್ಲಿಕ್ ಮಾಡಿ ನನ್ನನ್ನು ನೋಡ್ತಾ ಇದ್ರಿ. ಇವಾಗ ಮೊಬೈಲಲ್ಲಿ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿಕೊಂಡು ಥಿಯೇಟ್ರಿಗೆ ಬಂದು ಲ್ಯಾಂಡ್ಲಾರ್ಡ್ ನೋಡಿ ನನ್ನ ಒಂದು ಮುಂದಿನ ಕನಸು ಅಂತ ಅನ್ಬೋದು. ಆ್ಯಂಡ್ ತುಂಬ ಎಫರ್ಟ್ ಹಾಕಿದ್ದೀನಿ, ತುಂಬ ಕಷ್ಟಪಟ್ಟಿದ್ದೀನಿ ಸಿನಿಮಾಗೆ. ಆ್ಯಂಡ್ ಸೀರಿಯಲಲ್ಲಿ ಎಷ್ಟು, ಟೆಲಿವಿಷನಲ್ಲಿ ಎಷ್ಟು ಸಪೋರ್ಟ್ ಮಾಡಿಕೊಂಡು ನನ್ನ ಇಲ್ಲಿವರೆಗೂ ಕರ್ಕೊಂಬಂದರು, ಸಿನಿಮಾದಲ್ಲೂ ಹಾಗೆ ಕರ್ಕೊಂಡೋಗಿ. ಆ್ಯಂಡ್ ಐ ವಿಲ್ ನೆವರ್ ಡಿಸಪಾಯಿಂಟ್ ಎನಿವನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಸರ್. ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ನಮ್ಮನ್ನು ಎಂಟರ್ಟೈನ್ ಮಾಡಿ ಅಂತ ಹೇಳ್ತಾ, ಲವರ್ ಬಾಯ್ ಕೂಡ ಕಾಣಿಸ್ಕೊಳ್ಳಿ, ಇಲ್ಲ ಹುಡುಗಿರು ಬೇಜಾರಾಗ್ತಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ವೀಕ್ಷಕರೇ, 23ಕ್ಕೆ ಲ್ಯಾಂಡ್ಲಾರ್ಡ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರೋಜಾ ಮನು ಪಾಟೀಲ್, ಅಶ್ವಬೇಗ, ನ್ಯೂಸ್ ಬೆಂಗಳೂರು.